ಸಮರ್ಥ ಸಮರ್ಥ, ನಿನ್ನ ಅಣ್ಣ ಬಂದಿದ್ದೀನಿ ಬಾರು. ಅಣ್ಣ, ಏನಣ್ಣ ಈ ಪಾಪಿ ಮನೆಗೆ ನೀನು ಬರುವುದೇ? ಅದಿರಲಿ ಅಣ್ಣ, ನಾನಿಲ್ಲಿರುವ ವಿಷಯ ನಿನಗೆ ಯಾರು ಹೇಳಿದ್ರಣ್ಣ? ಕುಮಾರ, ನೀನು ಚೆನ್ನಾಗಿದ್ದೀರಣ್ಣ? ಸಮರ್ಥ, ನೀನು ಪಾಪಿ ಅಲ್ಲಪ್ಪ, ನಾನು ಪಾಪಿ. ಅಯ್ಯೋ ದೇವರೇ, ಎಂತ ಘೋರವಾದ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ನೀನು ನಮ್ಮನ್ನು. ಅಣ್ಣ, ಏನು ಮಾತನಾಡುತ್ತಿರುವೆ ನೀನು? ನಾನು ಕೇಳುತ್ತಿರುವುದೇನೋ, ನೀನು ಹೇಳುತ್ತಿರುವುದೇನು? ತಮ್ಮ, ನಿನ್ನ ಹೆಂಡತಿ ಗರ್ಭಿಣಿ ಎಂಬ ತಿಳಿದು ಅಲ್ಲಿ ಇಲ್ಲಿ ಕೇಳಿ ನೀನು ಇಲ್ಲಿರುವೆ ಎಂದು ಕೇಳಿ ಬಂದಾಗ ದಾರಿಯಲ್ಲಿ ಒಬ್ಬ ತಾಯಿ ಮಗುವನ್ನು ಎತ್ತು ಬೀದಿಯಲ್ಲಿ ಹಾಕಿ ಜೋಗುಳವಾಡಿಸುತ್ತಿದ್ದಳಮ್ಮ. ಅಣ್ಣ, ಅಂಥ ಹೆಣ್ಣುಗಳ ವಿಷಯ ನನ್ನ ಮುಂದೆ ಎತ್ತಬೇಡಣ್ಣ. ಏಕೆಂದರೆ ಕಂಡ ಕಂಡ ಗಂಡಸರಿಗೆ ಮೈಸುಖ ನೀಡಿ ಗರ್ಭಿಣಿಯಾದ ಹೆಂಗಸರಿಗೆ ಹೀಗೆ ಆಗುತ್ತದೆ ಅಣ್ಣ. ಸಮರ್, ನಾನು ನಿನಗೆ ಹೇಗೆ ತಿಳಿಸಿ ಹೇಳಿದರು ಅದು ನನ್ನ ಬಾಯಿಂದ ಮಾತೇ ಬಾರದಾಗಿದೆಯಪ್ಪ. ಏನಂತ ಹೇಳಲಿ ಸಹೋದರ, ಏನಂತ ಹೇಳಲಿ? ಬೀದಿಯಲ್ಲಿ ಹೆತ್ತು ಲಾಲಿ ಹಾಡಿಸುವ ಹೆಣ್ಣು ಬೇರೆ ಯಾರು ಅಲ್ಲಪ್ಪ, ನಿನ್ನ ಹೆಂಡತಿ ಭಾಗ್ಯಶ್ರೀ. ಅಣ್ಣ, ಎಂತ ಮಾತನಾಡಿದೆ ಅಣ್ಣ ನೀನು? ನನ್ನ ಹೆಂಡತಿ ಕಂಡ ಕಂಡ ದೇವರಿಗೆ ಕೈ ಮುಗಿದು ಹರಕೆ ಹೊತ್ತು ಗರ್ಭಿಣಿಯಾಗಿರುವಂತ ನನ್ನ ಹೆಂಡತಿಗೆ ಇಂಥ ಮಾತೇನನ್ನ? ಬೇರೆ ಯಾರಾದರೂ ಈ ಮಾತನ್ನು ಆಡಿದ್ದರೆ ಇಷ್ಟೊತ್ತಿಗೆ ಅವರ ಹೆಣ ನೋಡ್ಬೇಕಾಗ್ತಿತ್ತನ್ನ, ಅವ್ರ ಹೆಣ ನೋಡ್ಬೇಕಾಗ್ತಿತ್ತು. ಕಾಣದ ಕಣ್ಣಿಗೆ ಅರಿಯದ ಮನಸ್ಸಿಗೆ ನಾನು ಏನೇ ತಿಳಿಸಿ ಹೇಳಿದರು ಅದನ್ನು ನಿನಗೆ ಸರಿ ಅನಿಸೋದಿಲ್ಲಪ್ಪ. ಅದೇನೇ ಆಗಿರಲಿ, ಭಾಗ್ಯಶ್ರೀ ದವಾಖಾನೆಗೆ ಸೇರಿಸಿದ್ದೇನೆ. ಅಲ್ಲಿ ಆಕೆ ಆರೋಗ್ಯವನ್ನು ವಿಚಾರಿಸೋಣ, ನಿನಗೆ ಅರ್ಥವಾಗುತ್ತದೆ, ನಡೆಯುತ್ತಮ್ಮ. ಅಣ್ಣ, ನನ್ನ ಮೇಲೆ ಹಳೆಯ ಸೇಡಾದರೂ ಇದ್ರೆ ಹೇಳಣ್ಣ. ಆದರೆ ಅತ್ತಿಗೆಯ ಕೊಲೆ ನಾ ಮಾಡಿಲ್ಲಣ್ಣ. ಯಾರೋ ಮಾಡಿ ಹೋಗಿರುವಂತ ಆ ಕೊಲೆಯನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಜೈಲಿಗಟ್ಟಿದ್ದಾರೆ ಅಣ್ಣ. ಅಣ್ಣ, ಹಳೆಯ ಸೇಡು ಏನಾದರೂ ಇದ್ರೆ ಹೇಳಣ್ಣ, ನನ್ನ ಪ್ರಾಣನೇ ಕೊಡ್ತೀನಿ. ನನ್ನ ಹೆತ್ತ ತಾಯಿಯ ಎದೆ ಹಾಲಿನಲ್ಲಿ ವಿಷ ಇದೆ ಎಂದರೆ ನಂಬುತ್ತೇನೆ, ಆದರೆ ನಿನ್ನಲ್ಲಿ ವಿಷ ಇರಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ತಮ್ಮ, ಅದೇನೇ ಆಗಿರಲಪ್ಪ, ಭಾಗ್ಯಶ್ರೀಯನ್ನು ದವಾಖಾನೆಗೆ ಸೇರಿಸಿದ್ದೇನೆ. ಅವಳನ್ನು ನೋಡಿ ಬರೋಣ, ನಡೆಯಪ್ಪ. ಆಯ್ತಣ್ಣ, ನಡೆ ಹೋಗೋಣ. ಕಾಣದ ಕಡಲಿಗೆ ಅಂಬರಿಸಿದೆ ಮಣ, ಕಾಣದ ಕಡಲಿಗೆ ಅಂಬರಿಸಿದೆ ಮಣ, ಕಾಣಬಲ್ಲನೆ ಒಂದು ದಿನ ಅದರಳು ಕೆರೆಯಲಾರಲಿ ಒಂದು ದಿನ, ಕಾಣದ ಕಡಲಿಗೆ ಅಂಬರಿಸಿದೆ ಮಣ. ಅಯ್ಯೋ ತಂದೆ ಮಾರುತೇಶ, ಒಂದೊಂದು ಕ್ಷಣವೂ ಕೂಡ ಯುಗವಾಗಿ ಉರುಳಿದೆ. ತಂದೆ, ನನ್ನನ್ನೇಕೆ ಈ ರೀತಿ ಕಾಡುತ್ತಿರುವೆಯಪ್ಪ? ಯಾರೋ ಯಾರೋ ಗೀಚಿ ರೀ, ನನಗೀಗ ನಮ್ಮ ಪಾಪು ಬೇಕು ರೀ. ದುರ್ಗಮ್ಮನ ಜಾತ್ರೆಗ ನಮ್ಮ ಪಾಪುಗ ಕುದುರಿ, ಗೋಬಿ, ಪೀಪಿ ತಗೊಳ್ಳುನು. ಪಾಪು ಎಲ್ಲಿದೀಯಾ ಪಾಪು? ಚಿಕ್ಕಪ್ಪ, ಚಿಕ್ಕಮ್ಮ ಹೀಗೇಕೆ ಮಾತನಾಡುತ್ತಿದ್ದಾಳೆ? ಏನಾಗಿದೆ ಚಿಕ್ಕಮ್ಮನಿಗೆ? ಏನೆಂದು ಹೇಳಲಿ ಕುಮಾರ? ಕಂಡ ಕಂಡ ದೇವರಿಗೆ ಕೈ ಮುಗಿದು ಪ್ರತಿ ಶನಿವಾರ ಮಾರುತೇಶ್ವರ ಉಪವಾಸ ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ನಿನ್ನ ಹೆಸರಿಡುತ್ತೇನೆಂದು ಹೇಳಿರುವಂತ ಭಾಗ್ಯಶ್ರೀಗೆ
ಇಂಥ ಸ್ಥಿತಿ ಮಂತಪ್ಪ, ಇಂಥ ಸ್ಥಿತಿ ಬಂತು. ತಂದೆ ಮಾರುತೇಶ, ಇಂಥ ನರಕ ಯಾತ್ರೆ ನೋಡುಕ್ಕಿತ್ತ ಒಂದು ತೊಟ್ಟು ವಿಷ ಕೊಟ್ಟು ಬಿಡಪ್ಪ. ನನ್ನ ಕಣ್ಣಾರೆ ಈ ನರಕ ಯಾತನೆ ನೋಡಲಾರೆ. ಅಣ್ಣ, ನೀನು ಸಾಯಬೇಡ. ಆ ವಿಷ ನನಗೆ ಕೊಟ್ಟು ಬಿಡು, ನಾನು ಸಾಯುತ್ತೇನೆ. ಯಾಕೋ ನೀನು ಸತ್ತು ಮತ್ತೆ ನಮ್ಮನ್ನು ಜೈಲಿಗೆ ಕಳಿಸಬೇಕೆಂದಿರುವೆಯಾ? ಅಣ್ಣ, ಮೊದಲನೇ ಶ್ರೀಧರ ನಾನಲ್ಲ. ಆ ಶ್ರೀಮಂತರ ಮಾಯಾಜಾಲಕ್ಕೆ ಸಿಲುಕಿ ಈ ರೀತಿ ಆಗಿದೆ. ಆ ಬಂಡ ಶ್ರೀಮಂತರ ರುಂಡ ಚಂಡಾಡಿದಾಗಲೇ ನನ್ನ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನಿಲ್ಲು ಶ್ರೀಧರ್, ನಿಲ್ಲು. ಮೊದಲು ನಿನ್ನ ಅತ್ತಿಗೆಯನ್ನು ಮನೆ ಸೇರಿಸೋಣ, ಆಮೇಲೆ ಅವರ ಸಾವಿನ ಸುದ್ದಿಯನ್ನ ಊರೆಲ್ಲ ಹಂಚೋಣ. ನಡೆಯಿರಿ, ಹೋಗೋಣ. ಬಾಳಲ್ಲಿ ನೋಡುವುದೆಲ್ಲ ಮಾಮೂಲಿ. ದೇವರೇ, ನಾನು ಏನು ಪಾಪ ಮಾಡಿದೆ ತಂದೆ? ನನ್ನ ಹೆಂಡತಿಯನ್ನು ಬಲಿ ತೆಗೆದುಕೊಂಡೆ. ನನ್ನ ಹೆಂಡತಿಯ ಸಾವಿಗೆ ಕಾರಣನಾದ ಆ ಗೌಡನ ರುಂಡವನ್ನು ಚೆಂಡಾಡಿ ನನ್ನ ಹೆಂಡತಿಯ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ. ಗೌಡ, ನನ್ನ ಹೆಂಡತಿಯ ಸಾವಿಗೆ ಕಾರಣನಾದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನ. ಈಗಲೇ ನಿನ್ನ ಮರಣ ಮೃದಂಗ ಪ್ರೇಮ ಧರ್ಮ್ಯ ಸಮರ್ ಕಳಸಾ ಬಂಡೂರಿ ಯೋಜನೆಯ ಕನಸು ಕಾಣುತ್ತಿರುವ ಧರ್ಮ್ಯ ಇಂದು ಏನು ಕಾಣದೆ ಬೀದಿ ಬಿಕಾರೆ. 3 ದಿನದ ಸಂತೆಯಲ್ಲಿ ನಾನೇ ಸೂರನೆಂದು ಮೆರೆದಾಡಿದ ಸಮರ್ ಇಂದು ಬೀದಿಯ ಭಿಕ್ಷುಕ. ಎಲ್ಲವೂ ನಾನು ಅಂದುಕೊಂಡಂತೆ ನಡೆಯುತ್ತಿದೆ. ಮುಂದಿನ ಚುನಾವಣೆಯಲ್ಲಿ ನಾನೇ ಈ ರಾಜ್ಯದ ಮಂತ್ರಿ. ಗೌಡರಿಗೆ ಬಾ ನಾಗೇಂದ್ರ, ಬಾ. ಜೊತೆಯಲ್ಲಿ ಯಾರನ್ನೋ ಕರೆದುಕೊಂಡು ಬಂದಿರ್ವಿಯಲ್ಲ, ಯಾರದು? ಅದೇ ಗೌಡ್ರಿ, ಹೊಸ ಹೊಸ ಮಾಲು, ರುಚಿಕರ ಹಣ್ಣು. ಓಹೋ, ಅರ್ಥವಾಯ್ತು. ಏನು ನಿನ್ನ ಹೆಸರು? ನನ್ನ ಹೆಸರು ಸಹನ ಅಂತ. ನಿಮ್ಮಂತ ಶ್ರೀಮಂತರು ಯಾವ ತರದ ಹಣ್ಣು ಬಿಡ್ತಿರೋ ಅಂತ ಹಣ್ಣನ್ನ ಸಪ್ಲೈ ಮಾಡೋಳು. ಹಂಗಾದ್ರ ನಮಗೂ ಸಿಗ್ತೈತೆ ಅಂದಂಗಾತ. ಏನದಲೇ ನಿನಗೆ ಸಿಗುವಂತದ? ಏನೂ ಇಲ್ರಿ ಗೌಡ್ರ, ಅದ ನಿಮಗ್ ಸಿಗ್ತೈತೆ ಅಂದ್ರಲ್ಯ, ಅದ ನಮಗೂ ರುಚಿಕರ ಹಣ್ಣ್ರಿ. ಏ ಮುಚ್ಚು ಬಾಯಿ. ಹೆಣ್ಣು ಹಣ್ಣು ಅಂದ್ರ ಜ್ವಲ್ ಸುರ್ಸಕ್ ಬರ್ತಾನ ಮಗ. ಈಗ ನಿಮ್ಮ ಕಡೆ ಯಾವ್ದಾದ್ರೂ ಹಣ್ಣು ಸಿಗಬಹುದಾ? ಈಗ ಇಲ್ಲ ಸೌಕರ್ಯ. ಗೌಡ್ರಿ, ಇವರ ಕೆಲಸ ಮಾಡುವವರ ಮೇಲೆ ಪೊಲೀಸ್ ಅವರ ಕಣ್ಣಿದೆ. ಸ್ವಲ್ಪ ದಿನವಷ್ಟೇ, ಅಲ್ಲಿವರೆಗೆ ತಡೆದುಕೊಳ್ಳಿ. ಶಬಾಷ್ ನಾಗೇಂದ್ರ, ಶಬಾಷ್. ನೀನೊಬ್ಬ ನನ್ನ ಹತ್ತಿರ ಇದ್ದರೆ ಇಡೀ ಬ್ರಹ್ಮಾಂಡವನ್ನೇ ನಾನು ವಶಪಡಿಸಿಕೊಳ್ಳಬಹುದು. ನಿನಗೆ ಯಾವುದೇ ಕೆಲಸ ಹೇಳಿದ್ರು ಚೀಟಿಗೆ ಹೊಡೆಯೋದ್ರೊಳಗಾಗಿ ಮಾಡಿ ಮುಗಿಸ್ತೀಯ. ಇದೇ ನನಗೆ ಇಷ್ಟ ಆಗೋದು. ಇದೇ ಈ ನಾಗೇಂದ್ರನ ಸ್ಪೆಷಾಲಿಟಿ. ಗೌಡ್ರಿ, ಸಹನ, ನೀನಿನ್ನು ಒಳಗೆ ನಡಿ. ಹಾಗೆ ನನ್ನ ಕಾರ್ಯ ಸಾಧನೆ ಆಗೋ ಹಾಗೆ ಏನಾದ್ರೂ ಉಪಾಯ ಮಾಡು. ನಮ್ಮ ಗೌಡ್ರು ನಾನು ಇರುವಾಗ ನಿನ್ನ ಕೆಲಸ ನಾಳೆಯಿಂದ ಶುರುವಾಯಿತೆಂದು ತಿಳಿದುಕೋ. ನಡಿ. ಏನಪ್ಪಾ ಶೂರ,
ಇಷ್ಟೆಲ್ಲ ಧೈರ್ಯ ಇದ್ರು ಇನ್ನೊಂದು ಬಾಕಿ ಉಳ್ದೈತೆ ಅನ್ನಕತ್ತಿಲ್ಲ. ನೀ ಏನು ತುಸು ನೀರಾಗೇನು ಮುಳುಗುವಂಗೆ ಕಾಣುದಿಲ್ಲ. ಲೇ ಕರಿಯ, ನೀನ್ ಈಗಿಂದೀಗ್ಲೇ ಹೋಗಿ ಮರಿಯಾನೊಂದಿಗೆ ಆ ಸಮರ್ಥ್ ಮತ್ತು ಧರ್ಮ್ಯಾನನ್ನು ಎಳೆದುಕೊಂಡು ಬಂದು ನಮ್ಮ ಗೆಸ್ಟ್ ಹೌಸ್ ಕಂಬಕ್ಕೆ ಕಟ್ಟಿಬಿಡು. ಮುಂದಿನ ಪ್ಲಾನ್ ನಾನು ನಿನಗೆ ಹೇಳುವೆ. ನಾಗೇಂದ್ರ, ಒಳಗಡೆ ಹೋಗಿ ಡ್ರಿಂಕ್ಸ್ ಮಾಡುತ್ತಾ ಮಾತನಾಡೋಣ, ನಡೆ. ವಿಧಿ ಬರ ಮತ್ತು ಕೊರೋನಾ ಮತ್ತೆ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕತ್ತಲಾಗಿಲ್ಲ. ಹೊರಗವ ಮಾರಿ ತೋರಿಸವ, ಹೊರಗವ ಮಾರಿ ತೋರಿಸವ, ತನಗೆ ಪಾದದ ಸುರತ ಪಾದದ ಅತಿತ ಸೊತ್ತ ಮೊತ್ತ ಕತ್ತಲಾದಾಗ ಚಾಂದನಿ ಸೈಲಕ ಚಾಂದನಿ, ಚಾಂದನಿ ಸೈಲಕ ಚಾಂದನಿ. ಲೇಕಲ್ಲ, ಈಕಿ ನನ್ನ ಕೈಗೆ ದೊರಕಂಗ್ ಕಾಣಂಗಿಲ್ಲ. ಈಕಿ ನೀನ ಲಗ್ನ ಆಗಿಬಿಡ. ಲೇ ಚಲ್ವಾ, ನಾ ಈಕೇನ್ ಲಗ್ನ ಆಗುದು ವಾಲ್ಯ. ಯಾಕಂದ್ರ ನಾ ಬ್ಯಾರೆ ಕೆಲ್ಸಕ್ಕ ಬಂದನ. ನೀನ ಲಗ್ನ ಆಗ್ಲೇ ದೋಸ್ತ ಈಕಿನ. ಅಂದ್ರೇನು? ನಿನ್ನ ಮದುವೆ ಆಗಂಗಿಲ್ಲ. ಮತ್ತು ಅವನ್ ಗಂಟು ಬಿದ್ದಾನ, ನೀ ನನಗೆ ಒಲಿಯವಲ್ಯ. ನಾನು ಇನ್ನ ಮದುವೆ ಆಗ್ತೀನಪ್ಪ, ನಾನು ಮದುವೆ ಆಗೋಕ್ ಒಲ್ಲೆ. ಹಂಗಾದ್ರ ಕಲ್ಲ ಹೆಂಗ್ ಮಾಡೋ? ಹಂಗಲ್ಲೋ ಚಲ್ವಾ, ನಾ ಬಂದ ಕೆಲ್ಸನ ಬೇರೆ ಆಗೈತಿ. ನೀ ಅದಕ್ಕ ಹೇಳಾಕತ್ತು, ನೀನ ಲಗ್ನ ಆಗ್ಬಿಡಿ ಹುಡುಗಿನ. ಆಯ್ತ. ಪಾಪ ದೊಡ್ಡ ಮನಸ್ಸು ಐತ್ ನಿಂದು. ಚಲ್ವಾ, ಆಕಿ ಹೂವಿನ ಮಾಲೆ ಹಾಕು, ಈಕಿ ಹೆಂಡತಿ ನೀನ ಅದ್ಲ ತಿಳ್ಕೊ. ಚಲ್ವಾ, ನಾ ನಡಿತೇನೆ. ಯಾಕಂದ್ರ ನಾವೊಬ್ಬ ಸಹಕಾರಿ ನೀರಾವರಿ ಅಧಿಕಾರಿ. ನಾ ಬಂದ ಕೆಲಸ ಮುಗೀತ. ಚಲ್ವಾ, ನೀ ಇಬ್ರು ಕೂಡಿ ಕೈ ಕೈ ಹಿಡ್ಕೊಂಡ್ ಡ್ಯಾನ್ಸ್ ಮಾಡಿ ಆರಾಮಿರಪ್ಪ ದೋಸ್ತ. ನಾ ಇನ್ನು ಬರ್ತೇನ. ಎಣ್ಣ ಹೇಳ ಯಾಕ ಒಂಟಿ ಅಯ್ಯಣ್ಣ ಹೊಕ್ಕಣ ಯಾಕ ನಾ ಇನ್ನ ಅಣ್ಣಯ್ಯ ನೀ ಹೃದಯವಂತ, ನೀನು ಹೃದಯವಂತ ಅಣ್ಣಯ್ಯ, ಹೃದಯವಂತ, ನೀನು ಹೃದಯವಂತ. ಅಕ್ಕ ಟಾಟಾ, ತಮ್ಮ ಓಕೆ ಬಾಯ್ ಬಾಯ್. ಹ್ಞೂ ತಮ್ಮ, ನಾಳೆ ನನಗೇನ್ರಿ ಹೆಣ್ಣು ಮಗಳಾತಂದ್ರ ಪುಸ್ತಕ ಎಲ್ಲ ಲೇ ಹೊಂಟ್ಬಿಟ್ಟು ಚಂದ್ರಿ, ಆ ಕಲ್ಯಾಣ ಅಂತ ದೊಡ್ಡ ಮನಸ್ಸಲು ಇಬ್ಬರನ್ನು ಕೂಡಿಸಿ ಇದನ್ನ ಮಾಡಿ ಕೊಟ್ಟು ಹೋದ. ಪಾಪಲೇ ಭಾಳ ದೊಡ್ಡ ಮನಸ್ಸು ಐತ್ಲಿ ಅವಾಗ. ಎಲ್ಲರೂ ಅವನಂಗೆ ಇರಂಗಿಲ್ಲ. ಆದ್ರೆ ನಾನು ಹಿಂಗೆ ಸಿಕ್ಕಿನಂದ್ರ ನೀನು ಪುಣ್ಯ. ಹೌದು ಹೌದು. ಹೌದಿಲ್ಲ? ಮತ್ತೆ ನಡೀನ ಪ್ರಶ್ನೆಗೆ ಹೋಗೋಣಂತ. ಎಲ್ಲಿ ಹೋಗುನು? ನೀ ಎಲ್ಲಿ ಅಂತೀಯ ಅಲ್ಲೇ. ಬದಾಮಿಗೆ ಹೋಗುನು, ನಾ ಹೊಸನೂರ್ಗೆ ಹೋಗುನು. ಅಲ್ಲಿಗೆ ಬಾ ನೀನು ಎಲ್ಲ ಆಡ್ರಾಕ. ಅಲ್ಲೇ ಬರ್ಬೇಕಲ್ಲ ಮತ್ತೆ. ಯಾಕೆ ಬೇರೆ ಸಿಗಲ್ಲ ನನಗೆ ಯಾವ ಇಲ್ಲ, ಅಲ್ಲಿ ಎಲ್ಲ ಅದ ಚಂದ ಐತಿ ಅಲ್ಲಿ. ನೀ ಬಂದು ಈ ಊರಿಗೆ ಮತ್ತೆ ನಿನ್ನ ಕಾಲ ಕಡಿತಾರ ಊರಾಗಲ್ಲ. ಹಾಗಾದ್ರೆ ಮತ್ತೆ ಆಗ್ತಾಡ ಆ ಥರ ಒಂದು
ಬೆಳಿ ಸೊಂಟ ಮಿಂಚು ಲೈಲ ಬೆಳಿ ಸೊಂಟ ಮಿಂಚುವ ಲೈಲ ಕುಡಿಯದನಾಗಿದ್ದೀನಿ ಹುಡುಗಿ ದೈಲ ಕಡ್ಕೊಂಡ ಬಂದು ಗೆಜ್ಜಿದ್ದಾದಾಗ ಸಿಕ್ಕಂಗ ಕುಂತಿ ನೀನು ಮಂಜಾಗ ಕಡ್ಕೊಂಡ ಬಂದು ಗೆಜ್ಜಿದ್ದಾದಾಗ ಸಿಕ್ಕಂಗ ಕುಂತಿ ನೀನು ಮಂಜಾಗ ನೀ ಯಾರ ಯಾವೂರ ನೀ ಯಾರ ಯಾವ ಭೂರ ಅಂತ ಸಿಕ್ಕಿಲ್ಲ ಹುಡುಗಿ ನಿನ್ನ ಬೋರು ಮನೆಯಾಗ ಬಂದು ನಮ್ಮ ಊರಾಗ ಹೀಗೆ ಹಾಡ ಹಚ್ಚಿ ಮಂಜಾಗ ಲಾ 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 ಲಾ. ಮಾಮ ಫಸ್ಟ್ ಸ್ಟ್ಯಾಂಡ್ ಗೊತ್ತಾಗತ್ತ ಹಾ ನಡಿ ಹೋಗೋಣ. ಸಮರ್ಥ, ಕಳೆದು ಹೋದ ನಿನ್ನ ಅಣ್ಣ ಇವನೇ ನೋಡಪ್ಪ. ಅಣ್ಣ ತಮ್ಮ, ಆ ಗೌಡನನ್ನು ಇನ್ನು ಬಿಡಬೇಡ. ಅವನನ್ನು ಕೊಚ್ಚಿ ಕೊಚ್ಚಿ ಕೊಂದು ಹಾಕಿ ಬಿಡಿರಿ. ಆವಾಗ ಕೊಡುನು ಮಲಪ್ರಭೆಗೆ ಆಹುತಿಯನ್ನು. ಇದೇ ಸಹೋದರರ ಸವಾಲ್. ಹೌದಣ್ಣ, ಹಾಲಿನಂತ ಸಂಸಾರಕ್ಕೆ ಹುಳಿ ಹಿಂಡಿ ನಮ್ಮ ಸಂಸಾರವನ್ನೇ ಛಿದ್ರ ಮಾಡಿರುವಂತ ಆ ಗೌಡ ಜೀವಂತವಾಗಿ ಉಳಿಯಬಾರದು. ಅವನಿಗೆ ಸಹಾಯ ಮಾಡಿರುವಂತ ಕಂತ್ರಿನೂ ಕೂಡ ಉಳಿಬಾರದು. ಲೇ ಗೌಡ, ಎಲ್ಲಿದ್ದಿ ಬಾರ್ಲೆ ಮಗನೇ, ಇವತ್ತು ನಿನಗೊಂದು ಗತಿ ಕಾಣಿಸ್ತೇವೆ. ಧರ್ಮಣ್ಣ, ಶ್ರೀಧರ್, ಸಮರ್ಥ್, ನಾನು ಮಾಡಿದ ತಪ್ಪಿನ ಅರಿವು ನನಗಾಗಿದೆ. ನನ್ನ ಇಡೀ ಆಸ್ತಿಯನ್ನೆಲ್ಲ ನಿಮಗೆ ಬಿಟ್ಟು ಕೊಡುತ್ತೇನೆ. ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ. ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ. ನೀ ಮಾಡಿರುವಂತ ನೀಚ ಕೃತ್ಯವನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಮಗನೇ, ಈ ಭೂಮಿಯ ಮೇಲೆ ನಿನ್ನಂತ ಕೆಟ್ಟ ಹುಳ ಜೀವಂತವಾಗಿರಬಾರ್ದು. ಮುಗಿಯಿತು ಗೌಡ ನಿನ್ನ ಕತೆ. ಅಮ್ಮ ಕಂತ್ರಿ ಬ್ಯಾಡ್ಬಿಡ್ರಿಪ್ಪ, ಉರಿ ಕಂತ್ರಿ ಹಚ್ಚಿದವ್ನು ಬುದ್ಧಿ ನಾನ, ತೋರಿಸಿ ಮಗನೇ. ಆರ್ಸವ್ನು ನಾನ. ಬ್ಯಾಡ್ ಬಿಡ್ರಿ, ಕಡಿಬ್ಯಾಡ್ರಿಪ್ಪ. ಮಗನೇ, ಬ್ಯಾಡ್ಪ, ಬ್ಯಾಡ. ಉಳಿಯಲ್ಲ ಇವತ್ತು ನೀನು. ನೆನೆಸಿಕೋ ನಿನ್ನ ಮನೆ ದೇವರನ್ನ. ತಮ್ಮ, ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿದ ಆ ಮಾರುತೇಶ್ವರನ ನೆನೆಯೋಣ ನಡೀರಪ್ಪ. ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಿಸಿದಂತ ಆ ಜಗನ್ಮಾತೆಯಲ್ಲಿ ಒಂದು ನೆನಪು ಮಾಡೋಣ. जय जय गुरुवर करुण सागर जय जय गुरुवर करुण सागर जय दीनोदर कला मंदिर जगल मलहर वरदिगंबर पालिसिबी दुनिन्न बकोतर बालचंद्रधर अनुसोय सुकुमार मारह महिमा पाल जय जय गुरुवर जय जय गुरुवर जय जय गुरुवर करुण सागर बोलो बाबा की जय
ಒಲ್ಲೆ ಒಲ್ಲೆ ಮಾತ್